ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಹೊರೆಯಿಂದ ಡಿಕೆ, ಸತ್ತವರ ಅಕೌಂಟ್ನಿಂದ ಗೃಹಲಕ್ಷ್ಮಿ ಹಣ ವಾಪಸ್ಗೆ ಪ್ಲಾನ್, ಅಭಿವೃದ್ಧಿ ಗ್ಯಾರಂಟಿ ಮುಂದುವರಿಯುತ್ತೆ ಎಂದ ಸಿಎಂ. ಆರೋಗ್ಯ ಇಲಾಖೆ ವೆಬ್ಸೈಟ್ನಲ್ಲಿ ಉರ್ದು ಭಾಷೆ, ಇದರಲ್ಲೇನು ಓಲೈಕೆ ಇಲ್ಲ ಅಂತಾರೆ ಸಚಿವ ದಿನೇಶ್ ಗುಂಡೂರಾವ್. ತಮಿಳು ತೆಲುಗಲ್ಲಿ ಯಾಕೆ ಪ್ರಕಟಿಸಿಲ್ಲ ಅಂತ ಸರ್ಕಾರಕ್ಕೆ ಬಿಜೆಪಿ ಪ್ರಶ್ನೆ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ಅಗೌರವ ವಿವಾದ, ಎಬಿವಿಪಿ 21 ಮಂದಿ ವಿರುದ್ಧ ಎಫ್ಐಆರ್, ಉದ್ಯೋಗಕ್ಕಾಗಿ ಪ್ರತಿಭಟನೆ ಮಾಡಿದವರ ಮೇಲೆ ಕೇಸ್. ಅಪ್ರಾಪ್ತೆಯ ಜೊತೆಗೆ ಅನುಚಿತ ವರ್ತನೆ, ಶಹಾಪುರದ ಮಲ್ಲಿಕಾರ್ಜುನ ಮುತ್ತಿಯ ಸ್ವಾಮೀಜಿ ವಿಡಿಯೋ ವೈರಲ್, ಎಸ್ಪಿಗೆ ಪತ್ರ ಬರೆದ ಮಕ್ಕಳ ರಕ್ಷಣಾ ಆಯೋಗ. ಸಿಎಂ ಹುದ್ದೆಗೆ ಮತ್ತೆ ಗೃಹ ಸಚಿವ ಪರಂ ಬಯಕೆ, ಡಿಕೆಶಿ ಪರವಾಗಿ ಮುಂದುವರೆದ ಫ್ಯಾನ್ಸ್ ಜೈಕಾರ, ಬಿಜೆಪಿ ಜೊತೆ ಮೈತ್ರಿ ಮುಂದುವರಿಕೆಗೆ ದೇವೇಗೌಡರ ಒಲವು. ಇಸ್ರೇಲ್ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಭಾಷಣ, ಪಾಕ್ ಪ್ರಧಾನಿಯ ಜೀವ ಕಾಪಾಡಿದ್ರ ಟ್ರಂಪ್, ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಕ್ಷಮೆ ಕೇಳಿದ ಬಿಲ್ ಗೇಟ್ಸ್. 30,000ಕ್ಕೆ ಕೈ ಹಾಕಿ 4 ಕೋಟಿ ಬಿಚ್ಚಿಟ್ಟ ಭ್ರಷ್ಟ ಅಧಿಕಾರಿ, ಒಡಿಶಾ ಗಣಿ ಅಧಿಕಾರಿ ಮನೆಯಲ್ಲಿ ಕೋಟಿ, ಗೋವಾ ಥಾರ್ ಅಪಘಾತ ಕೇಸ್ಗೆ ಟ್ವಿಸ್ಟ್. ನ್ಯಾಯಾಂಗ ನಿಂದನೆ ಪಠ್ಯ ಸುಪ್ರೀಂ ಕೋರ್ಟ್ ಕೆಂಡ, ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆಗೆ ಸಿದ್ಧತೆ, ರಣಜಿಯಲ್ಲಿ ಕನ್ನಡಿಗನಿಗೆ ಜಮ್ಮು ನಾಯಕ ಡಿಚ್.